ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಕಗ್ಗಲಹಳ್ಳಿ ಗ್ರಾಮದಲ್ಲಿ ಸುಮಾರು 15 ವರ್ಷಗಳ ನಂತರ ದಲಿತ ಸಮುದಾಯದ ವತಿಯಿಂದ ಗ್ರಾಮದ ಮುಖಂಡರ ಸಹಕಾರದಿಂದ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಗುರುಮೂರ್ತಿ ಸ್ವಾಮಿ, ಶ್ರೀ ನೆರಡೆಮ್ಮ, ಶ್ರೀ ಸಫಲಮ್ಮ ಹಾಗೂ ಶ್ರೀ ಮಹೇಶ್ವರಮ್ಮ ದೇವರುಗಳಿಗೆ ದೀಪೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ದೀಪೋತ್ಸವ ಕಾರ್ಯಕ್ರಮವು ಸೋಮವಾರ ಶ್ರೀ ಗುರುಮೂರ್ತಿ ಸ್ವಾಮಿ ದೇವರಿಗೆ ದೀಪ ಬೆಳಗಿಸಿದರು. ಮಂಗಳವಾರ ಬೆಳಗಿನ ಜಾವ ನೆರಡೆಮ್ಮ, ಸಫಲಮ್ಮ ಹಾಗೂ ಮಹೇಶ್ವರಮ್ಮ ಗ್ರಾಮದೇವತೆಗಳಿಗೆ ಪ್ರಾಣಿ ಬಲಿಯೊಂದಿಗೆ ದೀಪೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿಸಿದರು. ದಲಿತ ಸಮುದಾಯದ ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಬಣ್ಣ ಬಣ್ಣದ ಉಡುಪುಗಳನ್ನು ಧರಿಸಿ ಪೂಜಿಸಿದರು. ತಮಟೆ ಸದ್ದಿಗೆ ಮಕ್ಕಳು ಕುಪ್ಪಳಿಸಿದರು. ಸೋಮವಾರ ಜಾತ್ರೆಯ ವಿಶೇಷವಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈಗ ನಾವು ಮಾತಾಡುವಂಥ ಒಂದು ಸಂದರ್ಭ ಅಲ್ಲ. ಇವತ್ತು ಗ್ರಾಮ ದೇವತೆಗಳು ಅಂತ ಪೂಜೆ, ಇವತ್ತು ದೀಪೋತ್ಸವ ಮತ್ತು ಇವತ್ತು ಏನು ಮನರಂಜನಾ ಕಾರ್ಯಕ್ರಮದ ಎಲ್ಲ ಆಯೋಜಿಸಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಬಂಧುಗಳು ಮತ್ತು ಈ ಗ್ರಾಮದ ಮುಖಂಡರುಗಳು ಎಲ್ಲರನ್ನು ವಂದಿಸಿ ಮುಂದೆ, ಯಾಕಂದರೆ ಇವತ್ತು ನನಗೆ ಸ್ವಲ್ಪ ಸಮಾಧಾನಕರವಾಗೂ ಇದೆ, ಅಸಮಾಧಾನಕರವಾಗೂ ಇದೆ. ಆದರೂ ಕೂಡ ಬಹಳ ಸಂತೋಷವಾದ ದಿನ ಇವತ್ತು ನಮಗೆಲ್ಲ ಒಳ್ಳೆಯದಾಗಿ ಭಗವಂತರು ನಮಗೆಲ್ಲರೂ ಒಳ್ಳೆಯ ಒಂದು ಆರೋಗ್ಯ, ಐಶ್ವರ್ಯ, ಒಂದು ನೆಮ್ಮದಿ ತಮಗೆಲ್ಲ ಕೊಡಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥಿಸಿ, ಆ ಗುರುಮೂರ್ತಿ ಸ್ವಾಮಿಯವರು, ಆ ಸಫಲಮ್ಮ ದೇವರು, ನೆರಡಮ್ಮ ದೇವರು, ಆಮೇಲೆ ನಮ್ಮ ಮಹೇಶ್ವರಮ್ಮ ದೇವರು, ಎಲ್ಲ ಕಗ್ಗಲಹಳ್ಳಿ ಗ್ರಾಮದ ಎಲ್ಲ ದೇವರುಗಳನ್ನು ಪ್ರಾರ್ಥಿಸಿ ನಮಗೆಲ್ಲ ಒಂದು ಒಳ್ಳೆ ಆಶೀರ್ವಾದ ಕೊಡಲಿ ಅಂತ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದೇವತೆಗಳಾದಂಥ ಸಫಲಮ್ಮ, ಮಹೇಶ್ವರಮ್ಮ, ನೆರಡಮ್ಮ ಹಾಗೂ ಕಾಡೇರಮ್ಮ ಹಾಗೂ ಗಂಗಮ್ಮ ತಾಯಿಗಳು ಹಾಗೂ ಗುರುಮೂರ್ತಿ ಸ್ವಾಮಿ ಹಾಗೂ ಮುತ್ತರಾಯ ಸ್ವಾಮಿ. ಈಗ ವಿಶೇಷ ಏನಂದ್ರೆ ಈ ಕಗ್ಗಲಹಳ್ಳಿಯಲ್ಲಿ ಏನು ನಮ್ಮ ಪುಣ್ಯ, ಈ ಸುತ್ತಮುತ್ತ ಇಡೀ ರಾಜ್ಯದಲ್ಲಿ ಈ ದೇವತೆಗಳಲ್ಲಿ ಒಂದು ಹೆಸರು. ಕಗ್ಗಲಹಳ್ಳಿಯಲ್ಲಿ ಎಲ್ಲಿ ನೋಡಿದ್ರು ದೇವಸ್ಥಾನಗಳು. ಆ ದೇವಸ್ಥಾನಗಳನ್ನ ಈ ದೇವತೆಗಳೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಈಗ ಇಲ್ಲಿ ಇರ್ತಕ್ಕಂಥ ನಮ್ಮ ಗ್ರಾಮದ ಯುವಕರು, ಮುಖಂಡರು, ತಾಯಂದಿರು ಎಲ್ಲರೂ ಸೇರಿ ಭಗವಂತನಲ್ಲಿ ದೇವತೆಲ್ಲ ಕೇಳಬೇಕ ಈ ಕಗ್ಗಲಹಳ್ಳಿಗೆ ಇನ್ನೂ ತುಂಬಾ ಹೆಚ್ಚಿನ ಒಂದು ದೈವಶಕ್ತಿಗಳನ್ನು ಕೊಟ್ಟು ಈ ಊರಿನ ಪ್ರತಿಯೊಬ್ಬರು ತಂದೆ ತಾಯಿಯರು, ನಮ್ಮ ಸಹೋದರರು ಎಲ್ಲರಿಗೂ ದೇವರು ಒಳ್ಳೆ ಮಳೆ ಬೆಳೆ ಕೊಟ್ಟು ಎಲ್ಲರೂ ಜೀವನದಲ್ಲಿ ಯಾರು ಭೇದ ಭಾವನೆಯಿಂದ ಎಲ್ಲ ಒಂದೇ ಸಮನಾಗಿ ಬಾಳತಕ್ಕಂಥ ಒಂದು ಇದು ಕೊಡ್ಲಿ ಅಂತೇಳಿ ನಾನು ಮೊದಲನೇದಾಗಿ ನಮ್ಮ ಊರು ದೇವತೆಗಳು ಎಲ್ಲ ಗುರುಮೂರ್ತಿ ಸ್ವಾಮಿ, ಆಂಜನೇಯ ಸ್ವಾಮಿಗಳನ್ನು ನೆನೆಸ್ತಾ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಹೋದ್ಯೋಗಿಗಳು, ಯಾಕಂದ್ರೆ ಇವತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹೆಚ್ಚಾಗಿ ಮಾತಾಡೋದಕ್ಕೆ ತುಂಬಾ ಇದೆ. ಈಗಾಗಲೇ ಎಲ್ಲ ಗಣ್ಯರು ಹೇಳೋದಕ್ಕೆ ದೇವರು ಎಲ್ಲರೂ ಒಂದು ಸಮಾನ ಇನ್ನೂ ಮುಂದಿನ ದಿವಸದಲ್ಲಿ ತುಂಬಾ ಚೆನ್ನಾಗಿ ಏನ್ ಕಾರ್ಯಕ್ರಮ ಇವತ್ತು ಖುಷಿ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ದೇವತೆಗಳು ಎಲ್ಲರಿಗೂ ಇನ್ನೂ ಒಳ್ಳೆ ಶಕ್ತಿ ಕೊಟ್ಟು ಈ ಊರಲ್ಲಿ ಇದೇ ರೀತಿ ಎಲ್ಲ ರೀತಿಯಲ್ಲೂ ಒಗ್ಗಟ್ಟಾಗಿ ಹೋಗ್ತಾ ಒಂದು ಆಚರಿಸಲಿ ಅಂತೇಳಿ ನಾನು ದೇವರುಗಳಲ್ಲಿ ಮನವಿ ಮಾಡುತ್ತಾ ಕಳಕಳಿಯಲ್ಲಿ, ಯಾಕಂದ್ರೆ ಈಗ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ಈಗ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡೋದಕ್ಕಾಗಿ ನಾವು ಬೇಗ ಈ ಕಾರ್ಯಕ್ರಮ ಬೇಗ ಮುಗಿಸ್ಕೊಡ್ಬೇಕಂತ ಹೇಳ್ತಾ ವೇದಿಕೆ ಮೇಲೆ ಇರೋಂಥ ಗಣ್ಯರಿಗೂ ಮತ್ತು ಇಲ್ಲಿ ಕಲಾ ಮೇಳವನ್ನು ಭಾಳ ಪ್ರೋತ್ಸಾಹದಿಂದ ನೋಡ್ತಂಥ ಎಲ್ಲರಿಗೂ ನಮ್ಮ ಕಗ್ಗಲಹಳ್ಳಿ ಒಂದು ಗುರುಮೂರ್ತಿ ಸ್ವಾಮಿ, ಆಂಜನೇಯ ಸ್ವಾಮಿ ಎಲ್ಲ ಕೃಪೆಯಿಂದ ಎಲ್ಲರೂ ಆರೋಗ್ಯವನ್ನು, ಐಶ್ವರ್ಯವನ್ನು ಕೊಟ್ಟು ಸಹಕರಿಸಬೇಕಂತಂದು ಕೇಳ್ಕೊಳ್ತೇವೆ. ಮತ್ತು ಇನ್ನೊಂದು ಏನಂದರೆ ಈ ದಿವಸ ಭಾಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈ ಅದ್ದೂರಿಯಲ್ಲಿ ಇನ್ನೂ ಸ್ವಲ್ಪ ಅದ್ದೂರಿ ಆಗಿತ್ತು, ಇನ್ನೂ ಮಾಡಬಹುದಾಗಿತ್ತು. ಮಾಡಿ ಆಗಲಿ, ದೇವರು ಮುಂದೆ ಏನಾದರೂ ಸ್ವಲ್ಪ ಏನಾದರೂ ಮನಸ್ಸು ಎಲ್ಲರಿಗೂ ಕೊಟ್ಟರೆ ನಿಂತ್ಕೊಂಡು ಎಲ್ಲರೂ
ಮಾಡೋಣ ಅಂತ ಹೇಳಿ